ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡಿಗರಿಗೆ ಮತ್ತೊಂದು ಆಘಾತ, ಬೇಸರದ ವಿಚಾರ ಈಗ ಹೊರಬಿದ್ದಿರುವಂಥದ್ದು. ಅಚ್ಚ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಇನ್ನಿಲ್ಲ ಅನ್ನುವಂಥ ವಿಚಾರ. ಹಾಗಾದರೆ ಈಕೆಯ ಒಂದು ಸಾವಿಗೆ ಕಾರಣ ಏನು ಅಂತ ಕೇಳಿದ್ರೆ ಬಹುಶಃ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸ್ಪಷ್ಟ ಕನ್ನಡದ ಮೂಲಕ ನಿರೂಪಣೆ ಮಾಡಿ ಕನ್ನಡಿಗರ ಮನಗೆದ್ದಂತಹ ಖ್ಯಾತ ನಿರೂಪಕಿ ಅಪರ್ಣ ಇದೀಗ ತನ್ನ ಒಂದು ಜೀವನವನ್ನು ಅಂತ್ಯಗೊಳಿಸಿದ್ದಾರೆ. ಹೌದು, ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಇದು ಬೇಸರದ ವಿಚಾರ ಅಂತಾನೆ ಹೇಳ್ಬೋದು. ಇಂದು ಸಂಜೆ ಅಪರ್ಣ ಅವರು ತಮ್ಮ ಒಂದು ಕೊನೆಯುಸಿರು ಎಳೆದಿರುವಂಥದ್ದು. ಅಪರ್ಣ ಅವರು ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿರುವಂಥ ಅವರ ನಿವಾಸದಲ್ಲಿ ತನ್ನ ಒಂದು ಜೀವವನ್ನು ಕಳ್ಕೊಂಡಿರುವಂತಹ ವಿಚಾರ. ಸ್ನೇಹಿತರೆ, ಇದಕ್ಕೂ ನಿಜಕ್ಕೂ ಎಲ್ರಿಗೂ ಕೂಡ ಬೇಸರದ ವಿಚಾರ ಅಂತಾನೆ ಹೇಳ್ಬೋದು. ಕನ್ನಡ ಅಂತ ಬಂದರೆ ಅಪರ್ಣರಿಂದಲೇ ಕನ್ನಡ ಕಲಿಯಬೇಕು ಅನ್ನುವಷ್ಟರ ಮಟ್ಟಿಗೆ, ಅಥವಾ ಅಚ್ಚ ಕನ್ನಡ ಅಂತಂದರೆ ಈಕೆಯ ಧ್ವನಿಯ ಮೂಲಕವೇ ಅದು ಕೇಳಬೇಕು ಅಂತ ಸಾಕಷ್ಟು ಜನ ಅನ್ಕೊಂಡಿದ್ದು ಇದೆ. ಕಲ್ತ್ರೆ ಈಕೆಯಿಂದಲೇ ಕನ್ನಡ ಕಲಿಬೇಕು ಅನ್ನುವಷ್ಟರ ಮಟ್ಟಿಗೆ ಸಾಕಷ್ಟು ಅಭಿಮಾನಿಗಳನ್ನ ಅಪರ್ಣ ಅವರು ಒಂದು ಸಂಪಾದಿಸಿದ್ರು. ಅಪರ್ಣ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಂಥ ನಟಿ, ಜೊತೆಗೆ ನಿರೂಪಕಿ ಕೂಡ ಹೌದು. 1984ರಲ್ಲಿ ತೆರೆ ಕಂಡಂತಹ ಪುಟ್ಟಣ್ಣ ಕಣಗಲ್ರ ಮಸಣದ ಹೂವು ಚಿತ್ರದಿಂದ ಇವರು ತೆರೆ ಮೇಲೆ ಕಾಣಿಸ್ಕೊಳ್ತಾರೆ. ನಂತರ ಇನ್ಸ್ಪೆಕ್ಟರ್ ವಿಕ್ರಮ್ ಮೊದಲಾದ ಚಿತ್ರಗಳಲ್ಲಿ ನಟನೆಯನ್ನ ಮಾಡ್ತಾರೆ. 90ರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿ ಬಂದಂತ ಹಲವು ಕಾರ್ಯಕ್ರಮಗಳನ್ನ ಇವರು ನಿರೂಪಣೆ ಮಾಡ್ತಾರೆ, ಅಂದ್ರೆ ಆಂಕರಿಂಗ್ ಕೂಡ ಮಾಡ್ತಾರೆ. ನಂತರ ಭಾರತ ಸರ್ಕಾರದ ವಿವಿಧ ಭಾರತೀಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಇವರು ಕಾರ್ಯನಿರ್ವಹಿಸ್ತಾರೆ. ಸ್ನೇಹಿತರೆ, ಅಲ್ಲೂ ಕೂಡ ಈಕೆಯ ಧ್ವನಿಯನ್ನ ಕೇಳೋದಕ್ಕೆ ಸಾಕಷ್ಟು ಜನ ವೆಯ್ಟ್ ಮಾಡಿದ್ದು ಕೂಡ ಇದೆ. 1998ರಲ್ಲಿ ನಡೆದಂತಹ ದೀಪಾವಳಿ ಕಾರ್ಯಕ್ರಮವೊಂದನ್ನು 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ಇವರು ಒಂದು ರೆಕಾರ್ಡನ್ನ, ಅಂದರೆ ದಾಖಲೆಯನ್ನ ಕೂಡ ಬರೀತಾರೆ. ಕಿರುತೆರೆಯಲ್ಲಿ ಮೂಡಲಮನೆ, ಮುಕ್ತ ಮುಂತಾದ ಧಾರಾವಾಹಿಗಳಲ್ಲಿ ಆಕ್ಟ್ ಕೂಡ ಮಾಡ್ತಾರೆ. 2013ರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನಲ್ಲಿ ಇವರು ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ, ಕಂಟೆಸ್ಟೆಂಟ್ ಕೂಡ ಹೌದು. ಅಷ್ಟೇ ಅಲ್ಲ, 2015ರಲ್ಲಿ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಆರಂಭವಾದಂತಹ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಪಾತ್ರವನ್ನ ಮಾಡ್ತಾರೆ. ಮೊದಲನೇದಾಗಿ ಈಕೆಯನ್ನ ನೋಡಿದಾಗ ಈಕೆ ನಿಜಕ್ಕೂ ಈ ಒಂದು ಪಾತ್ರಕ್ಕೆ ಸೂಟ್ ಆಗ್ತಾರಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದು ಇದೆ. ಯಾಕಂತಂದ್ರೆ ಅಪರ್ಣ ಅವರನ್ನ ನಾವು ನೋಡಿರುವಂಥದ್ದು ನಿರೂಪಕಿಯಾಗಿ ಅಥವಾ ಕಲಾವಿದೆಯಾಗಿ ಅಥವಾ ಯಾವುದೋ ಒಂದು ಪೋಷಕ ಪಾತ್ರದಲ್ಲಿ ಇರ್ಬೋದು. ಆದರೆ ಕಾಮಿಡಿ ಅಂತ ಬಂದಾಗ ವರಲಕ್ಷ್ಮಿ ಅವರು ಮಾಡ್ತಾರಾ ಅಥವಾ ಅಪರ್ಣ ಅವರು ವರಲಕ್ಷ್ಮಿ ಪಾತ್ರವನ್ನ ನಿರ್ವಹಿಸ್ತಾರಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದು ಇದೆ. ಮೊದಲನೇದಾಗಿ ಆಕೆಯನ್ನ ಮೊದಲಿಗೆ ಮಜಾ ಟಾಕೀಸಲ್ಲಿ ಎಸೆಪ್ಟ್ ಕೂಡ ಮಾಡ್ತಾ ಇರಲಿಲ್ಲ. ಅದಾದ ಮೇಲೆ ಮಜಾ ಟಾಕೀಸಲ್ಲಿ ವರಲಕ್ಷ್ಮಿ ಇಲ್ಲ ಅಂತಂದರೆ ಆ ಒಂದು ಎಪಿಸೋಡೇ ಒಂದು ತುಂಬ ಬೋರ್ ಅಂತ ಅನಿಸ್ಬಿಡುವಂಥ ಪರಿಸ್ಥಿತಿ ಬರುತ್ತೆ, ಅಥವಾ ಸಾಕಷ್ಟು ಜನ ಅದನ್ನು ಇಷ್ಟಪಡೋದು ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ವರಲಕ್ಷ್ಮಿ ಪಾತ್ರವನ್ನು ಅಪರ್ಣ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. 2014ರಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಘೋಷಣೆಯಾಗುವಂತಹ ಪ್ರಯಾಣಿಕರು ಹತ್ತುವ ಹಾಗೆ ಇಳಿಯುವ ಸೂಚನೆಗೆ ಇವರು ಧ್ವನಿಯಾಗಿ ಕೂಡ, ಅಂದರೆ ವಾಯ್ಸ್ ಓವರ್ ಅನ್ನು ಕೂಡ ಕೊಡ್ತಾರೆ. ಸ್ನೇಹಿತರೆ, ಈಗ ನಾವು ಏನು ಅವರ ಒಂದು ಧ್ವನಿಯನ್ನ ಕೇಳ್ತೀವೋ ಅದೆಲ್ಲವೂ ಕೂಡ ಈಕೆಯೇ ರೆಕಾರ್ಡ್ ಮಾಡಿರುವಂಥದ್ದು. ರೇಡಿಯೋ ಜಾಕಿಯಾಗಿ ವೃತ್ತಿಯನ್ನ ಅಪರ್ಣ ಅವರು ಆರಂಭಿಸಿರುವಂಥದ್ದು. ಏರ್ ಆಫ್ ಎಂ ರೇನೋಬೋ ಅಪರ್ಣರ ಮೊದಲ ರೇಡಿಯೋ ಶೋ. ಸ್ನೇಹಿತರೆ, 1990ರಲ್ಲಿ ಡಿ ಚಂದನ ಮೂಲಕ ನಿರೂಪಣೆ ವೃತ್ತಿಗೆ ಇವರು ಕಾಲಿಡ್ತಾರೆ. 1990ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಜಾಕಿಯಾಗಿ ಕೆಲಸವನ್ನ ಮಾಡ್ತಾರೆ. 1984ರಲ್ಲಿ ಪುಟ್ಟಣ್ಣ ಕಣಗಲ್ ಅವರ ಮಸಣದ ಹೂ ಚಿತ್ರದ ಮೂಲಕ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ಟಿರುವಂಥದ್ದು. ಅಷ್ಟೇ ಅಲ್ಲ, 8 ಗಂಟೆಗಳ ಕಾಲ, ಅಂದರೆ 1998ರಲ್ಲಿ ದೀಪಾವಳಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾರೆ. ಸತತ 8 ಗಂಟೆಗಳ ಕಾಲ ಕಂಟಿನ್ಯೂ ಆಗಿ ಯಾವುದೇ ಒಂದು ಬ್ರೇಕ್ ಇಲ್ಲದೆ, ಏನೂ ಇಲ್ಲದೆ ನಿರೂಪಣೆಯನ್ನ ಮಾಡ್ತಾರೆ. ಇವರಿಗೆ ಸೀರಿಯಲ್ ಹಿಟ್ ಕೊಟ್ಟಿರುವಂಥದ್ದು ನೋಡಿದ್ರೆ ಮೂಡಲ ಮನೆ, ಜೊತೆಗೆ ಮುಕ್ತ ಸ್ನೇಹಿತರೆ. 2013ರಲ್ಲಿ ಬಿಗ್ ಬಾಸ್ಗೆ ಬಂದ ನಂತರ ಆಕೆಗೆ ಇನ್ನಷ್ಟು ಒಂದು ಪಬ್ಲಿಸಿಟಿ ಸಿಗುತ್ತೆ, ಕೀರ್ತಿ ಸಿಗುತ್ತೆ. ಅಪರ್ಣ ಅವರ ಪತಿಯ ಹೆಸರು ನಾಗರಾಜ ವಸ್ತಾರೆ. ಇವರು
ಆರ್ಕಿಟೆಕ್ಟ್ ಆಗಿ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ. ಇದೀಗ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಅಪರ್ಣಾ ಅವರು ಜೀವವನ್ನು ಕಳ್ಕೊಂಡ್ರ ನಿಧನರಾದ್ರ ಅಂತ ಕೇಳಿದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ಅಂತ ಹೇಳ್ಬೋದು. ಸೊ ಕಾರಣ ಅಂತ ಬಂದರೆ ಇವರ ಒಂದು ಜೀವನ ಕಳ್ಕೊಳ್ಳೋದಕ್ಕೆ, ಅಂತ್ಯ ಆಗೋದಕ್ಕೆ ರೀಸನ್ ಕ್ಯಾನ್ಸರ್ನಿಂದ ಈಕೆ ಬಳಲ್ತಾ ಇದ್ರಂತೆ. ಸೊ ಇವತ್ತು ಬೆಂಗಳೂರಿನ ನಿವಾಸದಲ್ಲಿ ಕೊನೆಯುಸಿರು ಇಳಿದಿರುವಂಥದ್ದು. ಸಂಜೆ ಅಪರ್ಣಾ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿರುವಂಥ ಅವರ ನಿವಾಸದಲ್ಲಿ ಕೊನೆಯುಸಿರು ಇಳಿದಿರುವಂಥದ್ದು ಸ್ನೇಹಿತರೆ. ನಿಜಕ್ಕೂ ಇದು ಬೇಸರದ ವಿಚಾರ ಅಂತಾನೆ ಹೇಳ್ಬೋದು. ಅಪರ್ಣಾ ಅಂತಂದರೆ ಬೇರೆಯೇ ಹೆಸರಿತ್ತು, ಕಲಾವಿದೆ ಆಗಿರ್ಬೋದು, ನಿರೂಪಕಿ ಆಗಿರ್ಬೋದು. ಅಚ್ಚ ಕನ್ನಡ ಅಂತ ಬಂದಾಗ ಮೊದಲನೇದಾಗಿ ಹೆಸರು ಬರ್ತಿದ್ದಿದ್ದೆ ಅಪರ್ಣಾ ಅವರ ಹೆಸರು. ಸ್ನೇಹಿತರೆ, ಈ ವಿಚಾರವನ್ನು ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಅಪರ್ಣಾ ಅವರು ಇನ್ನಿಲ್ಲ ಅನ್ನುವಂಥದ್ದನ್ನು ಕೇಳಿದಾಗ ನಿಮಗೆ ಏನು ಅನ್ನಿಸ್ತು? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.